ಸೋಲಾಯಿತು. ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚವ್ಹಾಣವ್ರಿಗೆ ಕಬ್ಬಿಣದ ಇದರದಿಂದ ಕಣ್ಣುಗಳನ್ನು ತೆಗೆದ. ಪೃಥ್ವಿರಾಜ್ ಚವ್ಹಾಣ್ ಎಷ್ಟು ಶೂರ ಪರಾಕ್ರಮಿ ಇದ್ರಂದ್ರೆ ಕಣ್ಣಿಲ್ಲಾರ್ದಾಗೂ ಸಹ ಅವರೊಬ್ಬ ಗೆಳೆಯ ಏನು ಮೊಹಮ್ಮದ್ ಗೋರಿಯ ಜೈಲಿನಲ್ಲಿ ಏನು ಹಾಕಿದ್ರು ಪೃಥ್ವಿರಾಜ್ ಚವ್ಹಾಣ್ರನ್ನ, ಏನಾದರೂ ಮಾಡಿ ಮೊಹಮ್ಮದ್ ಗೋರಿ ವಿರುದ್ಧ ಸೇಡು ತೀರಿಸೋಬೇಕಾದ ಒಬ್ಬ ಆತ್ಮೀಯ ಗೆಳೆಯ ಒಂದೇನೋ ಒಂದು ವೇಷದಲ್ಲಿ ಬಂದು ಆ ಮೊಹಮ್ಮದ್ ಗೋರಿ ಮನಸ್ಸು ಒಲಿಸಿ ಈ ಪೃಥ್ವಿರಾಜ ಚವ್ಹಾಣರ ಶೌರ್ಯದ ಬಗ್ಗೆ, ಅವರು ಎಷ್ಟು ಕಣ್ಣು ಹೋದ ಮ್ಯಾಗೂ ಅವ್ರ ಎಲ್ಲಿ ಏನೂ ಇರಲಿಕ್ಕಿಲ್ಲ, ಅದನ್ನು ನೀವು ನೋಡ್ಬೋದು ಅಂತೇಳಿ ಒಂದು ರೀತಿ ಆ ಮೊಹಮ್ಮದ್ ಗೋರಿಯನ್ನು ಒಪ್ಪಿಸಿ ಯಾವ ಕಣ್ಣು ಹೋದಂಥ ಪೃಥ್ವಿರಾಜ್ ಚವ್ಹಾಣ್ರನ್ನ ಮೈದಾನಕ್ಕೆ ತೊಗೊಂಡು ಬಂದು ಮೊಹಮ್ಮದ್ ಗೋರಿಯನ್ನು ಹೊಡೆದಂಥ ಮೊಹಮ್ಮದ್ ಗೋರಿಯನ್ನು ಕಣ್ಣು ಇರ್ಲಿಕ್ಕಂದ್ರೂ ಪೃಥ್ವಿರಾಜ್ ಚವ್ಹಾಣ್ರು ತಮ್ಮ ಬಿಲ್ಲು ಬಾಣದಿಂದ ಮೊಹಮ್ಮದ್ ಗೋರಿ ಎದೆಗೆ ಹೊಡೆದು ಸಾಯಿಸಿದಂಥ ಶೂರ ಭಾರತದಲ್ಲಿ ಯಾರಾದರೂ ಇದ್ದರೆ ಪೃಥ್ವಿರಾಜ್ ಚವ್ಹಾಣ್ ಅನ್ನೋಂಥದ್ದು ನಮಗೆ ಇತಿಹಾಸ ಗೊತ್ತಿಲ್ಲ. ನಮಗೆ ಕಲಿಸಿದ್ದು ಬರೀ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ, ಯಾವ ಇನ್ನೊಬ್ಬ ಅವನ ಹೆಸರು ಬರಲಾಗ ಔರಂಗಜೇಬನ ಅಪ್ಪ ಯಾರವ ತಾಜ್ ಮಹಲ್ ಕಟ್ಟದತ್ತಾರಲ್ಲ, ಶಹಜಹಾನ್ ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟದ. ಅರೆ ಮಕ್ಕಳೇ, ಇವ್ರು ಬರೆದ್ರು ನಮ್ಮ ಇತಿಹಾಸ ಬರೆದ್ರಿ. ಈ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಏನು ಶಿಕ್ಷಣ ಏನು ಸಿಕ್ತಲ್ಲ ಇವ್ರ ಕೈಯಾಗ, ಕಮ್ಯುನಿಸ್ಟ್ರ ಕೈಯಾಗ ಸಿಕ್ಬಿಡ್ತು ಭಾರತದ ಶಿಕ್ಷಣ. ಯಾರು ಅವಾಗ ಭಾರತದ ಶಿಕ್ಷಣ ಮಂತ್ರಿ ಯಾರು? ನೆಹರೂನ ಕಾಲದಾಗ ಮೌಲಾನಾ ಕಲಾಂ ಆಜಾದ್, ಅವ ಶಿಕ್ಷಣ ಮಂತ್ರಿ. NCERT ಅವ್ರ ಕೈಯಾಗ. ಘನವಂತನಾದ ಅಕ್ಬರ್ ದೀನ್ ಎ ಇಲಾಹಿ ಧರ್ಮವನ್ನು ಸ್ಥಾಪನೆ ಮಾಡಿದ, ಸಮಾನತೆಯಿಂದ ನೋಡಿಕೊಂಡ. ಇದೆಲ್ಲ ಬೋಗಸ್ಸು, ಫೇಕು, ನಾಲಾಯಕರು ಬರೆದಂಥ ಪುಸ್ತಕಗಳು. ಎಷ್ಟು ಹಿಂದೂಗಳ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಮಹಾರಾಣಾ ಪ್ರತಾಪರ ಇತಿಹಾಸವನ್ನು ಹೇಳ್ತಾರೆ. ಮಹಾರಾಣಾ ಪ್ರತಾಪರ ಹೆಸರು ತಗೊಂಡ್ರೆ ಅಕ್ಬರಿಗೆ ಒಂದಕ್ಕೆ ಬರ್ತಿದ್ದೋತ. ಎಷ್ಟು ಭಯ ಇರ್ಬೇಕು ಇವನಿಗೆ ಅಕ್ಬರ್ಗೆ. ಅದು ನಮಗೇನು ಕಲಿಸಿದ್ರು? ಘನವಂತನಾದ ಅಕ್ಬರ್. ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟಿದಂಥ ಶಹಜಹಾನ್. ಶಹಜಹಾನ್ ಹೊಡೆದವ್ರು ಯಾರು ಗುರ್ತೈತನ? ಔರಂಗಜೇಬ. ಅವ್ರ ಅಣ್ಣತಮ್ಮರು ದಾರಾ, ಸೂಜಾ, ಮುರಾದ, 3 ಮಂದಿ ಅಣ್ಣತಮ್ಮರಿದ್ದರು. ಅವರು 3 ಮಂದಿನ ಕಲಾಸ ಮಾಡೋದು. ಅವ್ರ ಅಪ್ಪಗ ಶಹಜಹಾನ್ಗ ಜೈಲಿಗೆ ಹಾಕದ. ಅವಾಗ ಆ ಶಹಜಹಾನ್ ಹೇಳ್ತಾನ, ಮಗನೇ ನಾನು ಬ್ಯಾಸಿಗೆ ಐತಿ, ಸ್ವಲ್ಪ ನೀರು ಹೆಚ್ಚಿಕೊಡಪ್ಪ, ನೀರಿನ ಭಾಳ ಅವಶ್ಯ ಐತಿ ನನಗೆ, ನೀರೇ ಹೆಚ್ಚಿಕೊಡು ಅಂತದ್ದು ಮಾಡಂದ್ರೆ ಔರಂಗಜೇಬ ಇಷ್ಟೇ ಅದ ಮಗನೇ, ಇಟ್ಟೇ ಕುಡಿದು ಇರ್ಬೇಕಂತ ಹೇಳ್ದ. ಅವಾಗ ಶಹಜಹಾನ್ ಹೇಳ್ತಾನ, ನೋಡಪ್ಪ, ಹಿಂದೂ ಧರ್ಮದಾಗ ಸತ್ತ ಮ್ಯಾಗನು ಪಿತೃಪಕ್ಷ ಮಾಡಿ ತಂದೆ ತಾಯಿ ಪೂರ್ವಜರಿಗೆ ನೀರು ಆಹಾರ ಕೊಡುವಂಥ ಪದ್ಧತಿ ಅದಕ್ಕಿಂತ ಕೀಳೋದಿಲ್ಲ ಅಂತ ಹೇಳಿ ಅವ್ರ ಮಗ ಹೇಳ್ತಾನೆ ಔರಂಗಜೇಬ. ಇದು ಯಾರೂ ನಮ್ಗೆ ಕಲಿಸಲಿಲ್ಲ. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಸೈನ್ಯದ ವಿಚಾರ ಬಗ್ಗೆ ಯಾರೂ ಕಲಿಸಲಿಲ್ಲ. ಇವತ್ತು ವಿಯೆಟ್ನಾಮ್ 75ರಾಗ ಅಮೇರಿಕ ಜೋಡ ಒಂದು ಯುದ್ಧ ಆಯಿತು. 1975ರಾಗ ವಿಯೆಟ್ನಾಮ್ ಅಂದ್ರೆ ಸಣ್ಣ ರಾಷ್ಟ್ರ, ಅದು ಪಾಕಿಸ್ತಾನಕ್ಕಿಂತ ಸಣ್ಣದು. ಅಮೇರಿಕದವ್ರು ಅಟ್ಯಾಕ್ ಮಾಡಿದ್ರು. 1.5 ಲಕ್ಷ ಸೈನಿಕರು ತೊಗೊಂಡು ಯುದ್ಧ ಮಾಡಿ 48,000
ವಿಯೆಟ್ನಾಂ ಸೈನಿಕರು ಸತ್ರು ಸಹ ಅವ್ರ ಮ್ಯಾಗೇನು ಹೆಲಿಕಾಪ್ಟರ್ ಅಡ್ಡಾಡ್ತಿದ್ದಲ್ಲ ಅಮೇರಿಕದ್ದು, ಒಂದು ಹೆಲಿಕಾಪ್ಟರ್ನ ಬಿಡಲಿಲ್ಲ, ಎಲ್ಲನೂ ತಳಗೆ ಉಳಿಸಿ ಮಣ್ಣಾಗಿಟ್ರು. ಯಾರಿಗೆದ್ರು ಗೊತ್ತೈತೇನೋ ಅದು 75ರ ಯುದ್ಧದಲ್ಲಿ ವಿಯೆಟ್ನಾಂ ಗೆದ್ದು ಅಮೇರಿಕ ವಾಪಸ್ ಸೋತು ಹೊರಗೆ ಹೋಗ್ಬೇಕಾಯ್ತು. ಅವಾಗ ಅಲ್ಲಿ ಪ್ರಧಾನಮಂತ್ರಿಗೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ನೀವು ಇಷ್ಟು ಸಣ್ಣ ರಾಷ್ಟ್ರ ಇದ್ದು ಅಮೇರಿಕಾವನ್ನು ಹೆಂಗೆ ಸೋಲಿಸಿದ್ರಿ ಅಂತ ಆ ಪ್ರಶ್ನೆ ಮಾಡಿದಾಗ ಆ ಪ್ರಧಾನಮಂತ್ರಿ ಹೇಳ್ತಾನೆ, ಅವರು ನಮಗೆ ಏನಾದರೂ ಈ ವಿಯೆಟ್ನಾಮಕ್ಕೆ ಒಬ್ಬ ಆದರ್ಶ ಪುರುಷ ಯಾರಪ್ಪ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಗೆರಿಲ್ಲಾ ವಾರ್ ಈಗಾಗಲೇ ಹೇಳಿದ್ರಲ್ಲ, ನಮ್ಮ ಭಾರತೀಯ ನೌಕಾಪಡೆ ಯಾರು ಮಾಡಿದವರು? ಮೊದಲು ಇಂಡಿಯನ್ ನೇವಿ ಸ್ಥಾಪನೆ ಮಾಡಿದವರು ಯಾರು? ಛತ್ರಪತಿ ಶಿವಾಜಿ ಮಹಾರಾಜರು. ಮನ್ನಿತನ ಛತ್ರಪತಿ ಶಿವಾಜಿ ಮಹಾರಾಜರು ಮೂರ್ತಿ ಇರಲಿಲ್ಲ ಇಂಡಿಯನ್ ಆರ್ಮಿಯೊಳಗೆ, ಇಂಡಿಯನ್ ನೇವಿಯೊಳಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ಮೇಲೆ ಇವತ್ತು ಭಾರತೀಯ ನೇವಿಯ ದೊಡ್ಡ ಕಚೇರಿಯಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ದೊಡ್ಡ ಮೂರ್ತಿಯನ್ನು ಕೊಡ್ಸ್ಯಾರ. ಯಾಕೆ ಕೊಡ್ಸ್ಯಾರ ಗುರ್ತತಾನೋ? ಜಗತ್ತಿನಲ್ಲಿ ಮೊದಲೆಯ ನೌಕಾನೆಲೆಯನ್ನು ಕಂಡು ಹಿಡಿದವರು ಛತ್ರಪತಿ ಶಿವಾಜಿ ಮಹಾರಾಜರಿರ್ತಾಳೆ. ಶಿವಾಜಿ ಮಹಾರಾಜರು ಮೊನ್ನೆ ನಾನು ಮಂಗಳೂರಿನ ಕುಂದಾಪುರ ಬಳಿ ಒಂದು ಬಸರೂರು ಗ್ರಾಮಕ್ಕೆ ಹೋಗಿದ್ದೆ. ಅವರು ಬಿಜಾಪುರಕ್ಕೆ ಬಂದಿದ್ದರು. ನಮ್ಮ ಊರಿನಲ್ಲಿ ಶಿವಾಜಿ ಮಹಾರಾಜರ ಒಂದು ನೆನಪು ಮಾಡ್ಕೊತ ಒಂದು ಕಾರ್ಯಕ್ರಮ ಮಾಡ್ತೀವಿ, ಸ್ಮರಣೋತ್ಸವ ಪ್ರತಿ ವರ್ಷ. ನಾವು ಹೋದಾಗ ಹೇಳಿದ್ರು ಅವರು, ಅಲ್ಲಿ ಒಂದು ಸಣ್ಣ ರಾಜ ಇದ್ದ, ಶಿವಪ್ಪ ನಾಯಕ್ ಅಂತೇಳಿ ಮಲೆನಾಡಲ್ಲಿ. ಅವಾಗ ಈ ಪೋರ್ಚುಗೀಸರು ಭಾಳ ದಬ್ಬಾಳಿಕೆ ಮಾಡ್ತಾಯಿದ್ರು, ನಮ್ಮ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಅವಾಗ ಶಿವಾಜಿ ಮಹಾರಾಜರ ಬಳಿ ಹೋಗಿ ಇಡೀ ಅಲ್ಲಿ ಜನ ಹೋಗಿ ಕೈ ಮುಗಿದು ಕೇಳ್ತಾರೆ ಶಿವಾಜಿ ಮಹಾರಾಜರಿಗೆ, ನಮಗೆ ಭಾಳ ದಬ್ಬಾಳಿಕೆ ಅನ್ಯಾಯ ಆಗ್ತಾಯಿದೆ, ನಿಮ್ಮ ಸಹಕಾರ ಬೇಕಂದಾಗ ಶಿವಾಜಿ ಮಹಾರಾಜರು ಸುಮಾರು 2 ದೊಡ್ಡ ಹಡಗುಗಳನ್ನು, ಸಣ್ಣ 40 ಹಡಗುಗಳನ್ನು ತಗೊಂಡು ಬೆಳಗ್ಗೆ 3:30-4 ಗಂಟೆಗೆ ಅಟ್ಯಾಕ್ ಮಾಡ್ತಾರೆ ಪೋರ್ಚುಗೀಸರ ಕ್ಯಾಂಪ್ ಮೇಲೆ. ಅವ್ರನ್ನೆಲ್ಲ ಸಂಪೂರ್ಣ ಹೊಡೆದು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ಇವತ್ತು ಕರಾವಳಿಯಲ್ಲಿ ಇವತ್ತು ಶಿವಾಜಿ ಮಹಾರಾಜರನ್ನ ಪ್ರತಿ ವರ್ಷ ನೆನಪು ಮಾಡ್ಕೋತಾರೆ. ಶಿವಾಜಿ ಮಹಾರಾಜರು ಒಬ್ಬ ಹಿರಿಯ ಸಾಹಿತಿಗಳು ಹೇಳ್ತಾರೆ, ಶಿವಾಜಿ ಮಹಾರಾಜರು ಯುಗಾವತಾರ, ಯುಗಕ್ಕೆ ಒಬ್ಬ ಅವತಾರ ಪುರುಷ ಹುಟ್ಟುತ್ತಾನೆ ಅನ್ನೋದಕ್ಕೆ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ, ಕ್ಷತ್ರಿಯರು ಈ ದೇಶದಲ್ಲಿ ಇರ್ದಿದ್ರೆ ನಾವು ಯಾರೂ ಇರ್ತಿರಲಿಲ್ಲ, ಎಲ್ಲರೂ ಸಾಬರಾಗಿರ್ತಿದ್ದೀವಿ. ಯಾರ ಹೆಸರು ಇವತ್ತಿನ ಒರಿಜಿನಲ್ ಹೆಸರು ಇರ್ತಿದ್ದಿಲ್ಲ. ಇವತ್ತೇನು ಕ್ಷತ್ರಿಯ ಸಮಾಜ ಬಗ್ಗೆ ಹೇಳಿದ್ರಲ್ಲ, ಅವರು ಸಂಘಟನೆ ಮಾಡ್ತಾ ಇರುವಂಥದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಟರು. ನಮಗೂ ಅಲ್ಪಸಂಖ್ಯಾತ ಸೌಲಭ್ಯಗಳು ಸಿಗಬೇಕು. ನೋಡ್ರಿ, ಈ ದೇಶನಾಗ ಬಹುಸಂಖ್ಯಾತರು, ನಾವು ಹಿಂದೂಗಳನ್ನೆಲ್ಲ ಭಾಗ ಮಾಡಿದ್ರೆ ನಾವು ಎಲ್ಲರೂ ಅಲ್ಪಸಂಖ್ಯಾತರೇ. ಈ ದೇಶನಾಗ ಒಂದೇ ಒಂದು ಬಹುಸಂಖ್ಯಾತ ಸಮಾಜ ಯಾವುದೈತಪ್ಪ? 15% ಇರೋರು ಯಾರು? ಅವರೇ. ನಾವು 1%, 2%, 3%. ಯಾಕಂದ್ರೆ ನಮ್ಮೆಲ್ಲ ಜಾತಿ ಒಳಗೆ ಮರಾಠರು ಬೇರೆ, ರಜಪೂತರು ಬೇರೆ, ಬಂಜಾರ ಬೇರೆ, ದಲಿತರು ಬೇರೆ, ಲೆಫ್ಟ್ ಬೇರೆ, ರೈಟ್ ಬೇರೆ, ಅದರ್ಸ್ ಬೇರೆ, ಲಿಂಗಾಯತರು ಬೇರೆ, ಪಂಚಮ ಸಾಲಾರು ಬೇರೆ, ಬಣಿಜ್ಗರು ಬೇರೆ, ಆದಿ ಬಣಿಜ್ಗರು ಬೇರೆ, ಬ್ರಾಹ್ಮಣರೊಳಗೆ 4-5 ಜಾತಿ ಹಿಡಿದ್ರೆ ಯಾರೂ ಇವತ್ತು ಒಂದಾಗುವಂಥ ಸ್ಥಿತಿಯೊಳಗಿಲ್ಲಾರ್ದಕ್ಕೇನಾಗಿದೆ ಈ ದೇಶದಲ್ಲಿ? ನಮಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ, ನಮಗೆ ಗೌರವ ಸಿಗ್ತಾಯಿಲ್ಲ. ಒಂದು ಮಾರಾಟ ನಿಗಮ ಮಾಡಬೇಕಾದ್ರೆ
ಬೆಳಗಾವಿಯಲ್ಲಿ ನಾನು ಮಾತಾಡಿದೆ. ಮರಾಠ ನಿಗಮ ಅರ್ಧಂಬರ್ಧ ಮಾಡಿ ಇಟ್ಟಿದ್ರು. ನಾನು ಹೇಳಿದೆ, ಯಾವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ಆರ್ ಅಶೋಕ್ ನಮ್ಮ ಕಂದಾಯ ಮಂತ್ರಿಗಳಿದ್ದರು. ನಾ ಪ್ರಸ್ತಾಪ ಮಾಡಿದೆ, ನೀವು ಮರಾಠ ನಿಗಮವನ್ನು ಸ್ಥಾಪನೆ ಮಾಡ್ತೀನಿ, 100 ಕೋಟಿ ರೂಪಾಯಿ ಕೊಡ್ತೀನಿ, ಆ ನಿಗಮವನ್ನು ಮಾಡ್ತೀನಿ ಅಂತ ಹೇಳಿ ಇವತ್ತು ಕ್ಷತ್ರಿಯ ಸಮಾಜಕ್ಕೆ ಮೋಸ ಮಾಡಿದ್ದೀರಿ ಅಂತ ಹೇಳಿ ನಾನು ಬಿ ಜೆ ಪಿ ಒಳಗೆ ಇದ್ದೇವಾಗ. ನಾವು ನ್ಯಾಯ ಅನ್ಯಾಯ ಬದಲಾಗ ನಾವು ಯಾವ ಪಾರ್ಟಿ ನೋಡೋದಿಲ್ಲ, ನಮ್ದು ಹಾಗೆ ಡೈರೆಕ್ಟ್ ಫೈಟಿಂಗ್ ಇರ್ತದೆ. ಆವಾಗ ಇಲ್ಲಿ ಕೆಲವೊಂದು ಮಂದಿ ಅದಾರ ಈ ರಾಜ್ಯದಾಗ ಕನ್ನಡ ಪ್ರೇಮಿಗಳತ್ತವ್ರು. ಮರಾಠಿ ಅಂದ್ರೆ ಅವ್ರಿಗೆ ಬೆಂಕಿ, ಹಿಂದಿ ಅಂದ್ರೆ ಬೆಂಕಿ, ಉರ್ದು ಅಂದರೆ ಹಮ್ ತುಮ್ ಬಾಯಿ ಬಾಯಿ. ಒಬ್ಬರ ಮಕ್ಕಳು ಮಾತಾಡ್ತಾರೆ ಉರ್ದು ಬಗ್ಗೆ. ಇವತ್ತು ಪೊಲೀಸ್ ರೈಲ್ವೆ ಸ್ಟೇಷನ್, ನಿಮ್ಮ ಕಲ್ಯಾಣ ಕರ್ನಾಟಕದಾಗ ರೈಲ್ವೆ ಸ್ಟೇಷನ್ ಮ್ಯಾಗ ಎಲ್ಲ ಓದಾವ, ಅದನ್ನು ತೆಗಿಯತ್ತೆ ಯಾರು ಮಾತಾಡ್ತಾರೆ? ಮರಾಠಿ ಬೋರ್ಡ್ ಇರಬಾರ್ದು, ಹಿಂದಿ ಬೋರ್ಡ್ ಇರಬಾರ್ದು. ಈ ದೇಶನಾಗ 3 ಭಾಷೆಯನ್ನು ನಾವು ಒಪ್ಪಿದ್ದಲ್ಲ, ನೆಹರು ಒಪ್ಪಿದ್ದು. ಹಿಂದಿ ರಾಷ್ಟ್ರಭಾಷೆ, ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ, ನಾವು ಮಾತಾಡುವಂಥ ಭಾಷೆ ಮಾತೃಭಾಷೆ. 3 ತ್ರಿಭಾಷಾ ಸೂತ್ರ ಕಂಡುಹಿಡಿದವರು ಅವರೇ. ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿ ಹೇಳ್ತಾನೆ ಹಿಂದಿ ನಾವು ತೆಗೆದೀವಿ ಅಂಥೇಳಿ. ಆದ್ರೆ ಅಲ್ಪಸಂಖ್ಯಾತರ ಅಂಗನವಾಡಿಯಲ್ಲಿ ಉರ್ದು ಮಾತಾಡೋರಿಗೆ ಮಾತ್ರ ನೇಮಕಾತಿ. ಮೊನ್ನೆ ಬಜೆಟ್ ಆಯಿತು, ನೀವು ಆ ಬಜೆಟ್ ನೋಡಿಬಿಟ್ರೆ ಏನು ಈ ರಾಜ್ಯದಾಗ ಹಿಂದೂಗಳು ಅದಾರೋ ಇಲ್ಲೋ, ಏನು ಬರೀ ಅವರೇ ಅಟ್ಟೆ ಓಟ್ ಹಾಕ್ತಾರೋ. ಮಂಡ್ಯದು ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ಕೀಮ್ಗಳು ತೆಗೆದ್ರು. ಮುಸ್ಲಿಂ ಕಾಲನಿಗೆ 1,000 ಕೋಟಿ ನಿಧಿ, ಇಮಾಮರಿಗೆ 6,000 ರೂಪಾಯಿ ತಿಂಗಳ. ಅಲ್ಲಿ ಕಲಿಸೋದೆಲ್ಲ ದೇಶದ್ರೋಹಿಗಳ ಕೆಲಸನೇ, ಪಾಕಿಸ್ತಾನ ಪರವಾಗಿನೇ ಕಲಿಸೋದು. ಅವ್ರಿಗೆ ತಿಂಗಳ 6,000 ರೂಪಾಯಿ. ಬಡ ಮುಸ್ಲಿಮರಿಗೆ 50,000 ರೂಪಾಯಿ ಲಗ್ನ ಕೊಡ್ತಾ ಇರ್ತಾರೆ. ವಿದೇಶಕ್ಕೆ ಅವ್ರು ಕಲೀಲಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾ ಇರ್ತಾರೆ. ಅಲ್ಲಿ ವಿದೇಶಕ್ಕೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಅಲ್ಲಿ ಕಲ್ತು ಬರ್ತಾರೆ. ಆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಇವ್ರು ಕೊಡೋರು. ವಕಫ್ ಆಸ್ತಿ ಎಲ್ಲ ಹೊಯ್ಕೋತೋಗೈತಿ. ಈಗ ಸುಪ್ರೀಂ ಕೋರ್ಟ್ ಹೇಳೈತಿ. ಆದರೂ ನಿನ್ನೆ ಗೋಕಾಕದಾಗ 750 ಆಸ್ತಿ ಮತ್ತು ವಕಫ್ದವ್ರು ನೋಟಿಸ್ ಕೊಟ್ಟಾರ, ತಿಂಡಿ ಅವ್ರದ್ದು. ಸುಪ್ರೀಂ ಕೋರ್ಟ್ ಹೇಳಿದಾಗೂ ನೋಟಿಸ್ ಕೊಡ್ಲಾಕತ್ತಾರಂದ್ರೆ ಎಷ್ಟು ತಿಂಡಿ ಈ ರಾಜ್ಯದವ್ರದ್ದು ಇರಬೇಕು. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ITI, ಉಳುಕಿದವ್ರಿಗೇನು ITI ಕಲಿಬಾರ್ದ? ಆಜಾದ್ ಸ್ಕೂಲುಗಳಿಗೆ PUCವರೆಗೆ ಮುಂದುವರಿಕೆ. ಇದೊಂದು ಬಜೆಟ್. ಇದು 100 ಉರ್ದು ಶಾಲೆ, ಇನ್ನೂ ಆಜಾದ್ ಶಾಲೆ ಉರ್ದು ಕಲಿಸ್ತಾ ಇರ್ತೀನಿ. ಹಿಂದಿ ಕಲಿತ್ರೆ ಬೇನೆ ಆಗ್ತೈತಿ. ಕನ್ನಡ ಹೋರಾಟಗಾರರು ಅವ್ರು ನಾಪತ್ತೆ ಆಗಿಬಿಟ್ಟಾರೆ, ಎಲ್ಲದಾರೋ ಏನೋ. ಮುಸ್ಲಿಂ ಯುವಕರಿಗೆ ಸ್ಟಾರ್ಟಪ್ ಮಾಡ್ಲಿಕ್ಕೆ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗೆ ಕಂಪ್ಯೂಟರ್ ಅಲ್ಲೇನು ಕಲಿಸ್ತಾರೆ ಮದ್ರಸಾದಾಗ? ಬರೀ ನಮ್ಮ ದೇಶದಾಗ ಬಾಂಬ್ ಹಾಕ್ರಿ, ಲವ್ ಜಿಹಾದ್ ಮಾಡಿರಿ. ಆದಷ್ಟು ಬೇಗನೆ 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಿ ಕಲಿಸೋರಿಗೆ ಎದೇನೋ ಕಂಪ್ಯೂಟರ್ ಆನ್ಲೈನ್ದಾಗೆಲ್ಲ ಬಾಂಬ್ ತಯಾರು ಮಾಡೋದು ಎಲ್ಲ ಕಲಿಬೇಕಲ್ಲ ಮಕ್ಕಳು. ಅದಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವರಿಗೆ ಕಂಪ್ಯೂಟರ್ ಕೊಡ್ಲಾಕತ್ತಾರೆ. ಅಲ್ಲಿ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಶಿಬಿರ. ಇನ್ನೊಂದು ನೋಡ್ರಿ ಎಷ್ಟು ದುರ್ದೈವತ್ತಂದರೆ, ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ತರಬೇತಿ. ನೀವು ವಿಚಾರ ಮಾಡಿರಿ, 1,000 PSIಗಳನ್ನು ತಯಾರು ಮಾಡಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಬಂದು ಕೂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಹಾಂ, KPSC ಅಂತೂ ರೊಕ್ಕದ ಮ್ಯಾಗ ಆಗ್ತದೆ ನೌಕರಿ. ಈಗೇನು PSI ಹಗರಣ ಆಯ್ತಲ್ಲ ಈಗ ರಾಜ್ಯದಾಗ. ನಾಳೆ ಅವ್ರೇನು ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ.
1000 ಮಂದಿ PSI ಸೆಲೆಕ್ಷನ್ ಆಗ್ತದೆ. ಪೊಲೀಸ್ ಠಾಣೆ ತುಂಬ ಎಲ್ಲ ಗಡ್ಡ ಅವೇ ಕಾಣಿಸ್ತಾವೆ ನಿಮ್ಗೆ ಓದ್ಕೊಳ್ಳಿ. ಬೆಂಗಳೂರು ಹಜ್ ಶಾಲೆಗೆ ಹೊಸ ಭವನ, ಹಜ್ ಭವನಕ್ಕೆ ಹೊಸ ಕಟ್ಟಡ. ನಿಮ್ಮ ರೊಕ್ಕದಲ್ಲೇ ಹೋಗ್ರಿ ಬಾ ಮಕ್ಕಳೇ, ನಮ್ಮ ರೊಕ್ಕದಲ್ಲಿ ಯಾಕೆ ಹಿಂದೂಗಳ ರೊಕ್ಕದಲ್ಲೇ ಯಾಕೆ ಹೋಗ್ತೀರಿ ನೀವು? वो हराम है, हम क्या काफिर है? हमारा पैसा तुम लेके हज को गए तो वो हराम हो जाएगा. अल्लाह तुमको बच नहीं पाएगा, प्यार नहीं होगा. ನೋಡ್ರಿ, ಈ ರೀತಿ ನಡೆದದ. ನೀವು ಒಬ್ಬರಿಗೆ ಕೇಳ್ತೀರ, ಅವನು ಪ್ರಶ್ನೆ ಮಾಡಬೇಕಲ್ಲ. ಇಷ್ಟೆಲ್ಲ ನೀವು ಸ್ಕೀಮ್ ಕೊಟ್ರಿ, ಇವತ್ತು ಹಿಂದುಳಿದವ್ರಿಗೆ ಏನು ಕೊಟ್ರಪ್ಪ, ದಲಿತರಿಗೆ ಏನು ಕೊಟ್ರಪ್ಪ, ಅವ್ರಿಗೇನು PSI ಸೆಲೆಕ್ಷನ್ ಸಲುವಾಗಿ ಟ್ರೈನಿಂಗ್ ಕೊಟ್ಟರೆ, ಅವ್ರಿಗೇನು ನಿರುದ್ಯೋಗ ದಲಿತ ಮಕ್ಕಳಿಗೆ ಇವತ್ತು 3 ಲಕ್ಷ ರೂಪಾಯಿ ಕೊಟ್ಟರೆ, CBSE ಸ್ಕೂಲ್ ಮಾಡ್ತಾರೆ 100, ಅವ್ರು ಅಷ್ಟೇ ಮಂದಿ ಕಲಿಬೇಕತ್ತೆ. ಯಾವುದೇ ಒಂದು ಹಾಸ್ಟೆಲ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಹಾಸ್ಟೆಲ್ನಾಗ ಇರುವಂಥದ್ದು ನೀವು ಸಮಾನತೆ ತಂದ್ರೆ ಅವ್ರನ್ನ ಸಪ್ರೇಟ್ ಇಟ್ಟು ಅವ್ರ ಓಟು ನೋಡಿರಿ. ದಾವಣಗೆರೆಗೆ ಹೆಂಗೆ ಆಟ ಆಡಿದ್ರು ಅವ್ರು. 60-70 ಸಾವಿರ ಅದಾರ ಅಂದ್ರೆ ಹಮ್ಕೋ ಚಾಹಿಯೇ ಹಮಾರ ಹೇ. ಬಿಜಾಪುರನಾಗ ಹಾಗೆ ನಾನು ಮತಕ್ಷೇತ್ರದಾಗ 126 ಅದಾರ ಅವ್ರು. ನಾವು 160 ಬಿಜಾಪುರದಾಗ 286 ಅಟ್ಟಿದ್ರು ನಾ ಆರಿಸಿ ಬರ್ತೀನಿ. ನಮ್ಮಲ್ಲಿ ಎಲ್ಲ ಹಿಂದೂ ಒಂದೇ, ನೀವೆಲ್ಲ ಒಂದಾಗಿಬಿಡ್ರಿ. ನೀವು ಸಮಸ್ತ ಹಿಂದೂಗಳು ಒಂದಾಗ್ರಿ. ಕ್ಷತ್ರಿಯರು, ದಲಿತರು, ಹಿಂದುಳಿದವರು ಅವ್ರು ಓಟೇ ಬೇಕಾಗಿಲ್ಲ. ನಮ್ಮ ಓಟ್ ಮ್ಯಾಗೇ ನಾವು ಗಟ್ಟಿಯಾಗಿ ಆರಿಸ್ಬಾರ್ದು. ನಾನು ಆರಿಸಿ ಬರ್ತಿಲ್ಲ, ನಾನೇ ಉದಾಹರಣೆ ಇದ್ದೀನಿ. ನಾವು ಅವ್ರು ಓಟೇ ಬಿಡೋದಿಲ್ಲಪ್ಪ. ನಾ ಹೇಳ್ತೀನಿ, ನನ್ನ ಬಳಿ ಎದಕ್ಕೆ ಬರ್ತಿರುತ್ತೆ ಹೇಳ್ತೀನಿ. ಓಟೇ ಹಾಕಿಲ್ಲಾರ್ದನ ಸುಮ್ಮನೆ ಕೆಲಸ ಇಲ್ಲ ನೋಡೋಣ. ನಮ್ಮ ಮಂದಿಗೆ ಬಿಟ್ಟು ಸಾಬ್ आओ साहब बैठो साहब, ओ बसनगौड़ बहुत अच्छा है, ಇಲೆಕ್ಷನ್ದಾಗ ಲುಚ್ಚ है. 5 ವರ್ಷ ಕೆಲಸ ತೊಗೊಂಡು ಮುಂದೆ ಚಂಡ ತೋರಿಸ್ತಾರೆ. ನಾ ಬರ್ಸೆ ಕೊಡೋದಿಲ್ಲ ಮಾನಪಣ. ನಿಮ್ಮ ಮನ್ಯಾಗೂ ಹಂಗೆ ಮಾಡಿರಿ. ಯಾಕಂದರೆ ಬಂಧುಗಳೇ, ನಾವು ಒಂದಾಗಲಿಕ್ಕಂದ್ರೆ ಅವತ್ತು ಶಿವಾಜಿ ಮಹಾರಾಜರ ಹೋರಾಟ ಇವತ್ತು ಯಾಕೆ ಆದಷ್ಟು ನೋಡಿರಿ. ಇವತ್ತು ಇಡೀ ದೇಶದಾಗ ಶಿವಾಜಿ ಮಹಾರಾಜರು ಮೊದಲು ಮಹಾರಾಷ್ಟ್ರದಾಗ ಅಷ್ಟೇ ಇತ್ತು. ಇವತ್ತು ಆಂಧ್ರದಾಗ ಶಿವಾಜಿ ಮಹಾರಾಜರ ಜಯಂತಿ ನಡೀತದೆ, ತಮಿಳ್ನಾಡಿನಲ್ಲಿ ನಡೀತದೆ, ಜಮ್ಮು ಕಾಶ್ಮೀರದಲ್ಲಿ ನಡೀತದೆ, ಉತ್ತರ ಪ್ರದೇಶದಲ್ಲಿ ನಡೀತದೆ, ಪಶ್ಚಿಮ ಬಂಗಾಳದಲ್ಲಿ ನಡೀತದೆ. ಶಿವಾಜಿ ಮಹಾರಾಜರು ಮೊದಲು ಮರಾಠ ಅನ್ನುವಂಥದ್ದಿತ್ತು, ಇವತ್ತು ಮರಾಠ ಅನ್ನುವಂಥದ್ದಿಲ್ಲ. ಸಮಸ್ತ ಹಿಂದೂಗಳು ಇವತ್ತು ಶಿವಾಜಿ ಮಹಾರಾಜನ ಪೂಜೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡಿದಂಥ ಅನೇಕ ಪುಣ್ಯಾತ್ಮರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಹೆಂಗೆ ಒಂದು ಶಿವಾಜಿ ಮಹಾರಾಜರನ್ನ ಇವತ್ತು ಹೆಂಗೆ ನಾವು ಅವ್ರನ್ನ ಪೂಜೆ ಮಾಡ್ತೀವಿ, ಇವತ್ತು ಅಂಬೇಡ್ಕರ್ ಅವ್ರನ್ನೂ ಪೂಜೆ ಮಾಡಬೇಕು ನಾವು. ಆ ಪುಣ್ಯಾತ್ಮ ಸತ್ಯವನ್ನೇ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ವಿದೇಶಕ್ಕೆ ಹೋಗಲಿಕ್ಕೆ ಹಣ ಕೊಟ್ಟು ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಂಥ ಮನೆತನ ಯಾವುದಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದವರೇ ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ. ಶಾಹು ಮಹಾರಾಜರು ಇರ್ತಿದ್ರು, ಕೋಲ್ಹಾಪುರದ ಶಾಹು ಮಹಾರಾಜರು. ಅವಾಗ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡಿದವ್ರು ಯಾರಪ್ಪ ಅಂದರೆ ಬಡೋದಾದ ಗಾಯಕ್ವಾಡ ಮನೆತನ, ಕೋಲ್ಹಾಪುರದ ಶಾಹು ಮಹಾರಾಜರು ಇವತ್ತು ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಕೊಟ್ಟು ಅವ್ರನ್ನ ದೊಡ್ಡ ಒಬ್ಬ ನಾಯಕ. ಬಹುಶಃ ನಮ್ಮ ದೇಶದಲ್ಲಿ ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಾಸ್ಟೆಲ್ ಮಾಡಿದಂಥ 2 ಮಹಾರಾಜರು, ಒಂದು ಕೋಲ್ಹಾಪುರ ಮಹಾರಾಜರು, ಒಂದು ಮೈಸೂರು ಮಹಾರಾಜರು. ಇವೆರಡು ಮೈಸೂರು ಮಹಾರಾಜರು ಅವಾಗ ಮೀಸಲಾತಿ ಕೊಟ್ಟವರು ಮೈಸೂರು ಮಹಾರಾಜರು. ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶ ಏನಾದರೂ ಶಾಂತಿ ಸುರಕ್ಷಿತ ಇರಬೇಕಾದ್ರೆ ಇಲ್ಲಿ ನೆಮ್ಮದಿಯಿಂದ ಹಿಂದೂಗಳು ಜೀವನ ಮಾಡಬೇಕಾದ್ರೆ ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತೇಳಿ ಒಂದು ಪುಸ್ತಕ ಬರೆದಾರೆ ಅಂಬೇಡ್ಕರ್. ಇದನ್ನು ಯಾಕೆ ಒತ್ತಿ ಹೇಳ್ತೀನಿ ಅಂದರೆ ಅಂಬೇಡ್ಕರ್ ಎಷ್ಟು ಕ್ಲಿಯರ್ ಇದ್ರಂದರೆ ಅವ್ರು ಹೇಳ್ತಾರೆ ಗಾಂಧಿಗೆ ಮಿಸ್ಟರ್ ಗಾಂಧಿ, ಅವ್ರು ಮಿಸ್ಟರ್ ಗಾಂಧಿನೇ ಎತ್ತಿದ್ರು. ಅವ್ರೇನೋ ಮಹಾತ್ಮ ರಾಷ್ಟ್ರಪಿತ ಸುಡುಗಾಡಿ ಏನೋ ಎತ್ತಿದಿಲ್ಲ. ಅವ್ರು ಸೀದಾ ಅಂಬೇಡ್ಕರ್ ಅವ್ರು ಮಿಸ್ಟರ್ ಗಾಂಧಿ
ನಿನಗೇನರೇ ಎರಡು ರಾಷ್ಟ್ರ ಮಾಡಿ ನೀನು ನೆಹರೂನ ಪ್ರಧಾನಮಂತ್ರಿ ಮಾಡೋದು ಏನಾರೇ ನಿಂದು ತಲೆಯಾಗಿತ್ತಂದರೆ ಅದಕ್ಕೆ ನಂದು ವಿರೋಧ ಇದೆ. ಯಾಕಂಡೆ ಇಡು ನೋಡೋಣ ಅವ್ರು ಯಾರು ಏನು ಮಾಡ್ತಾರೆ ನೋಡೋಣ ಅಂತೇಳಿದ್ರು. ಒಂದು ವೇಳೆ ನೀನು ಎರಡು ದ್ವಿರಾಷ್ಟ್ರ ಮಾಡುವಂಥ ಚಿಂತನೆ ನೀ ಏನಾದರೂ ಮಾಡಿದರೆ ಭಾರತದಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು. ಇದು ಯಾರು ಹೇಳಿದ್ದು? ವಾಜಪೇಯಿ ಅವರಲ್ಲ, ಅದ್ವಾನಿಯವರಲ್ಲ, ನರೇಂದ್ರ ಮೋದಿಯವರಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬರು ಹೇಳಿದರು. ಅಲ್ಲಿ ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಅದು ಆದಮ್ಯಾಗ ಎರಡು ರಾಷ್ಟ್ರ ಮಾಡ್ರಿ ಅಂತ ಹೇಳಿದವರು ಒಬ್ಬರೇ ಒಬ್ಬ ರಾಷ್ಟ್ರದ ಪುರುಷ ಯಾರಪ್ಪ ಅಂದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದವ್ರು ಹೇಳ್ತಾರೆ, ಇವ್ರು ಎಂದೂ ಶಾಂತಿಯಿಂದ ಇರೋದಿಲ್ಲ, ಇವರು ದಾಂಧಲಿ ಮಾಡ್ಕೋತಿರೋರು, ಇವ್ರಿಗೆ ಎಂದೂ ದೇಶನಿಷ್ಠ ಇಲ್ಲ, ರಾಷ್ಟ್ರಭಕ್ತಿ ಇಲ್ಲ. ಯಾರು? ಅಂಬೇಡ್ಕರ್ ಹೇಳ್ತಾರೆ. ಇಸ್ಲಾಮದಲ್ಲಿ ಸಹೋದರತ್ವ ಭಾವನೆ ಇಲ್ಲ, ಅವ್ರು ಎಂದೂ ನಮ್ಮ ರಾಷ್ಟ್ರ ಅನ್ನೋದಿಲ್ಲ, ಅವರು ತಮ್ಮ ಧರ್ಮವನ್ನೇ ಶ್ರೇಷ್ಠ ಅಂತಾರೆ ಅಂತೇಳಿ ಅಂಬೇಡ್ಕರ್ ಅವಾಗ ಹೇಳಿದ್ರು. ಬಂಧುಗಳೇ, ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಸತ್ಯ ಆಗ್ಲಕತ್ತೈತಿ ಇಲ್ಲ? ನಾವು ಯಾವುದಾರು ಅವ್ರ ಕಾರ್ಯಕ್ರಮದಾಗ ಕಲ್ಲು ಹೋಗಿತ್ತೀವಲ್ರಿ ಹಿಂದೂಗಳು. ಮೊನ್ನೆ ಅವ್ರು ದೊಡ್ಡ ಪವಿತ್ರ ಹಬ್ಬ ಆಯ್ತಲ್ಲ, ಎಲ್ಲರೂ ಹಿಂದೂಸ್ತಾನದಾಗ ಎಲ್ಲರೂ ಕಲ್ಲು ಬಿದ್ದವನ್ರಿ, ಎಲ್ಲರೂ ದಾಂಧಲಿ ಆಗೈತೆ, ಒಬ್ಬರು ಮಾತಾಡಲಾಗಿರಲ್ಲ. ಯಾಕೆ ಗಪ್ ಕೂತೀರಿ? ಅಂಜಿರಿ ಏನು? ಆದರೆ ರಾಮನವಮಿ ಬಂದಾಗ ಈ ಮಕ್ಕಳು ಕಲ್ಲು ಯಾಕೆ ಹೋಗಿತಾರಪ್ಪ? ಗಣಪತಿ ಬಂದಾಗ ಇವರು ಪೆಟ್ರೋಲ್ ಬಾಂಬ್ ಹಾಕಿ ಕಲ್ಲು ಯಾಕೆ ಹೋಗಿತಾರಪ್ಪ? ತಿಂಡಿ. ಅದಕ್ಕೆ ಒಂದೇ ಔಷಧ JCB. ತಿಂಡಿ ಮುರಿಯಬೇಕು. ಇದು ಯೋಗಿ ಆದಿತ್ಯನಾಥ್ ಅದಾರ್ಥ ಉತ್ತರ ಪ್ರದೇಶ ಶಾಂತದ. ಹಿಮೇಂದ್ರ ಬಿಸ್ವಾಸ್ ಯಾರವರು? ನಮ್ಮ ಅಸ್ಸಾಂ ಮುಖ್ಯಮಂತ್ರಿ. ಶಾಂತ ಐತಿಲ್ಲ. ಮಹಾರಾಷ್ಟ್ರದಾಗ ಮೊನ್ನೆ 4% ಮುಸ್ಲಿಂ ಮೀಸಲಾತಿ ಕೊಟ್ಟಿದ್ದು ತೆಗೆದು ಹೋಗಿದ್ರು. ಒಬ್ಬರಿಗೆ ಕೋಯಂಕಂದ ಮಗ. ಇಲ್ಲಿ 4% ಕೊಟ್ಟಾರ. ಇವತ್ತು ಹಿಂದುಳಿದ ದಲಿತರು ನಮಗೆ ಮೀಸಲಾತಿ ಸ್ವಲ್ಪ ಹೆಚ್ಚು ಮಾಡಿ ಅಂದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಮೊನ್ನೆ ವಿಧಾನಸಭೆದಾಗ ಸಿದ್ದರಾಮಯ್ಯನವ್ರಿಗೆ ನಮಗೆ ಜಗಳ ಆಯ್ತು. ಹೇಳಿ ನಂದು ಇಸ್ಲಾಮಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಸಂವಿಧಾನದ ಬರ್ದಾರೆ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರಂದು. ಹಾಂ ಏನಾಯ್ತು ನಾಳು ಆರ್ಟಿಕಲ್ 70 ತೆಗೆದು ಓದಲ್ದನ. ಆರ್ಟಿಕಲ್ 16 ಇಲ್ಲೇ ಇತ್ತಲ್ಲ. ಆರ್ಟಿಕಲ್ 70 ಇಲ್ಲೇ ಇತ್ತಲ್ಲ. ಎಲ್ಲಿ ಸುಮ್ಮನೆ ಗೋಳು ಹೇಳಕತ್ತೀರಿ ಸಿದ್ದರಾಮಯ್ಯಂದ? ಅದ್ರಾಗ ಇನ್ನೊಬ್ಬ ಗ್ರೇಟ್ ಸಂವಿಧಾನ ಎಕ್ಸ್ಪರ್ಟ್ ಒಬ್ಬರು ಅದಾರ ವಿಧಾನಸಭೆ ಒಳಗೆ, ನಿಮ್ಮ ಜಿಲ್ಲಾದವ್ರು, ಗ್ರೇಟ್ ಬಸವರಾಜ್ ರಾಯರೆಡ್ಡಿ. ನಿಮ್ಮವ್ರೇನು ಇದೇ ಜಿಲ್ಲೆ ಎಲ್ಲಿ? ಕೊಪ್ಪಳ. ಹಾಂ, ಕೊಪ್ಪಳ. ಎಲ್ಲಿ ಇಲ್ಲೇ ಆಜು ಬಾಜು ಮೊದಲು ಒಂದೇ ಜಿಲ್ಲಾ ಅಲ್ಲ. ನಮ್ಮದು ಬಿಜಾಪುರ ಬಾಗಲಕೋಟಿದ್ದಾಗ ನೀವು ಎಲ್ಲ ಒಂದೇ, ನಾವು ನೀವು ಒಂದೇ. ಅವರು ಬುಕ್ಕ ತೆಗೆದ ಸಂವಿಧಾನ ಬುಕ್ಕ ಹುಡುಕದ ಅವು ಸಿಗಲಿಲ್ಲ. ನಾ ಹೇಳಿದೆ, ಆ ಸಿದ್ದರಾಮಯ್ಯನವ್ರು ಯಾಕೆ ಮೋಸ ಮಾಡಾಕತ್ತೀರಿ ನಮ್ಮ ಹಿಂದುಳಿದವ್ರು ದಲಿತರಿಗೆ? ಇಸ್ಲಾಂ ಧರ್ಮ ಆಧಾರಿತವಾದಂಥ ಮೀಸಲಾತಿ ಕೊಡಲಿಕ್ಕೆ ಈ ದೇಶನಾಗ ಅವಕಾಶ ಇಲ್ಲ. ಇವತ್ತು ಪಾಪ ದಲಿತರು ಒಂದು 0.5% 1% ಹೆಚ್ಚು ಬಿಡ್ತಾರೆ. ನಮ್ಮವ್ರು ಅದಾರವರು. ನಮಗಿಂತ ಪವಿತ್ರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಜರು ಅದಾರ. 1% 2% ಕೊಟ್ರಿ ನಮಗೇನು ಬ್ಯಾನ್ ಇಲ್ಲ. ಯಾರು ಕಳ್ಳ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಆರಾಮ್ಕೋರ್ಗೆ ನೀನು ಮೀಸಲಾತಿ ಕೊಡ್ತೀವಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೊಟ್ಟಂಥ ಜನ ಇವತ್ತು ನೋಡ್ರಿ ಅವ್ರವ್ರೊಳಗೆ ಜಗಳ ಹಚ್ಚಿಬಿಟ್ಟಾರೆ. ಲೆಫ್ಟ್ ರೈಟ್ ಅದರ್ಸ್ ಅದು ಇದು ಪಾಪ ಸುಮ್ಮನೆ ಜಗಳ ಆಡ್ಕೊತ ಇವ್ರ್ಕೊತಾರೆ. ನಾಳೆ ನಾ ಏನಾರು 28ಕ್ಕೆ ಬಂದೆ ಅಂದ್ರೆ ಆ 4% ಮೊದಲೇ